ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಾಡ್ಯೂಲ್ 3 ಅಲ್ಲಿ ಏನೇನ್ ಕ್ವೆಶನ್ಸ್ ಇದೆ ಅಲ್ವಾ, ಪ್ರಾಬ್ಲಮ್ಸ್, ಅದೆಲ್ಲ ಮಾಡ್ತಾ ಹೋಗೋಣ. ಸೊ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ಗೆ ಇದರಲ್ಲಿ ಫಸ್ಟ್ ಟಾಪಿಕ್ ಬಂದು ನಿಯರೆಸ್ಟ್ ನೈಬರ್ ಲರ್ನಿಂಗ್. ಓಕೆನಾ? ಸೊ ಈ ಒಂದು ಟಾಪಿಕ್ ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ ಕೊಡ್ತಾರೆ, ನೀವ್ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ಗೆ ಪ್ರಾಬ್ಲಮ್ ಈ ತರ ಇರುತ್ತೆ. ಓಕೆ, ಸೊ ಹೆಂಗೆ ಅಂದ್ರೆ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ನಾವು ಟ್ರೈನಿಂಗ್ ಡೇಟಾ ಸೆಟ್ ಅಂತ ಕರಿತೀವಿ. ಓಕೆ, ಇದ್ರಲ್ಲಿ ರಿಸಲ್ಟ್ ಬಂದು ನಮ್ಮ ಟಾರ್ಗೆಟ್ ವೇರಿಯೇಬಲ್ ಆಗಿರುತ್ತೆ. ಈ ಒಂದು ಟಾರ್ಗೆಟ್ ವೇರಿಯೇಬಲ್ ಗೆ 2 ಕ್ಯಾಟಗರಿ ಇದೆ, ಒಂದು ಪಾಸ್, ಒಂದು ಫೇಲ್. ಓಕೆನಾ? ಸೊ ಇವಾಗ ಕ್ವೆಶನ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಸೊ ನಾವು ಕೊಟ್ಟಿರುವಂತ ಟೆಸ್ಟ್ ಇನ್ಸ್ಟೆನ್ಸ್ ಅಂದ್ರೆ ಅವರು ಒಂದು ಟೆಸ್ಟ್ ಇನ್ಸ್ಟೆನ್ಸ್ ಕೊಟ್ಟಿದ್ದಾರೆ. ಈ ಒಂದು ಟೆಸ್ಟ್ ಇನ್ಸ್ಟೆನ್ಸ್ ಯಾವ ಒಂದು ಕ್ಯಾಟಗರಿಗೆ ಸೇರುತ್ತೆ, ಈ ಒಂದು ಟೆಸ್ಟ್ ಇನ್ಸ್ಟೆನ್ಸ್ ಪಾಸ್ ಅಥವಾ ಫೇಲಾ, ಇದನ್ನ ಕಂಡುಹಿಡಿಬೇಕು. ಯಾವ್ದ್ರ ಮುಖಾಂತರ ಅಂದ್ರೆ ನಿಯರೆಸ್ಟ್ ನೈಬರ್ ಲರ್ನಿಂಗ್. ಓಕೆನಾ? ಈ ಒಂದು ಅಪ್ರೋಚ್ ಮುಖಾಂತರ ನಾವು ಈ ಟೆಸ್ಟ್ ಇನ್ಸ್ಟೆನ್ಸ್ ಯಾವ ಒಂದು ಕ್ಯಾಟಗರಿಗೆ ಬಿಲಾಂಗ್ ಆಗತ್ತೆ ಅನ್ನೋದನ್ನ ಬರಿಬೇಕು. ಓಕೆ, ಕೆ ಇಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಕೆ ಇಸ್ ಈಕ್ವಲ್ ಟು 3 ಅಂದ್ರೆ ಇವಾಗ ನಾವು ಡಿಸ್ಟೆನ್ಸಸ್ ಸಾಲ್ಟ್ ಮಾಡಾದ್ಮೇಲೆ ಸೊ ಫಸ್ಟ್ 3 ಇನ್ಸ್ಟೆನ್ಸಸ್ ಮಾತ್ರ ಕನ್ಸಿಡರ್ ಮಾಡಬೇಕು. ಅದಕ್ಕೆ ಈ ಕೆ ವ್ಯಾಲ್ಯೂನ ನಾವು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇವಾಗ ನಾವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಗೆ ನಾವು ಯುಕ್ಲಿಡಿಯನ್ ಡಿಸ್ಟೆನ್ಸ್ ಯಾವ ರೀತಿ ಇದೆ ಅಂತ ಅಂದ್ರೆ ಡಿ ಇಸ್ ಈಕ್ವಲ್ ಟು, ಸೊ ಈ ಇದನ್ನ ಫಾರ್ಮುಲಾ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಏನಂದ್ರೆ x1 minus y1 whole square plus x2 minus y2 whole square plus x3 minus y3 whole square. ಓಕೆನಾ? ಈ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಗೆ ಅವರು ಟೆಸ್ಟ್ ಇನ್ಸ್ಟೆನ್ಸ್ ಏನೇನ್ ಕೊಟ್ಟಿದ್ದಾರೆ, ಟೆಸ್ಟ್ ಇನ್ಸ್ಟೆನ್ಸ್ ಸೊ 6.1 ಮತ್ತೆ 40 ಮತ್ತೆ 5. ಓಕೆನಾ? ಇದು ನಮಗೆ ಕೊಟ್ಟಿರುವಂತ ಟೆಸ್ಟ್ ಇನ್ಸ್ಟೆನ್ಸ್. ಓಕೆ, ಇವಾಗ ನಾವು ಏನಂದ್ರೆ ಒಂದೊಂದು ರೋಗು ಕೂಡ ಏನ್ ಮಾಡ್ಬೇಕು, ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಫಸ್ಟ್ ಗೆ ನಂಬರ್ನ ಬರ್ಕೊಳ್ಬೇಕು. ಮತ್ತೆ CGPA ಅಂದ್ರೆ ಫಸ್ಟ್ ರೋ ಅಲ್ಲಿ ಏನ್ CGPA ಇದೆ 9.2, ಅಸೆಸ್ಮೆಂಟ್ 85, ಪ್ರಾಜೆಕ್ಟ್ ಸಬ್ಮಿಟೆಡ್ 8, ಅದನ್ನ ಬರ್ಕೊಳ್ಳಿ. ಸೊ CGPA ಏನ್ ಕೊಟ್ಟಿದ್ದಾರೆ 9.2, ಅಸೆಸ್ಮೆಂಟ್ ಏನ್ ಕೊಟ್ಟಿದ್ದಾರೆ 85, ಪ್ರಾಜೆಕ್ಟ್ ಸಬ್ಮಿಟೆಡ್ ಏನ್ ಕೊಟ್ಟಿದ್ದಾರೆ 8, ರಿಸಲ್ಟ್ ಪಾಸ್. ಓಕೆ, ನಾವು ಡಿಸ್ಟೆನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ನಾನು ಅವಾಗ ಹೇಳ್ದೆ x1 minus y1 whole square, x2 minus y2 whole square plus x3 minus y3 whole square. ಈ y1 ಅಂದ್ರೆ ಇದು. ಓಕೆನಾ? ಇದು y1, ಇದು y2 ಮತ್ತೆ ಇದನ್ನ y3 ಅಂತ ಕರಿತೀವಿ. ಸೊ ಇವಾಗ x1 x2 x3 ನಿಮ್ಗೆ ಏನು ಅಂತ ನಿಮಗೆ ಡೌಟ್ ಬರ್ಬೋದು. ಇದೇನಾಗುತ್ತೆ, CGPA ಬಂದು x1, ಅಸೆಸ್ಮೆಂಟ್ ಬಂದು x2 ಮತ್ತೆ ಪ್ರಾಜೆಕ್ಟ್ ಸಬ್ಮಿಟೆಡ್ ಬಂದು x3. ಓಕೆನಾ? ಈ ವ್ಯಾಲ್ಯೂಸ್ ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಓಕೆ, ಇವಾಗ x1 ವ್ಯಾಲ್ಯೂ ಏನು 9.2, y1 ವ್ಯಾಲ್ಯೂ ಟೆಸ್ಟ್ ಇನ್ಸ್ಟೆನ್ಸ್ 6.1 ಹೋಲ್ ಸ್ಕ್ವಯರ್ ಪ್ಲಸ್ ಅಸೆಸ್ಮೆಂಟ್ ಎಷ್ಟು 85 ಮೈನಸ್ y2 ವ್ಯಾಲ್ಯೂ ಎಷ್ಟು 40 ಪ್ಲಸ್ ಹೋಲ್ ಸ್ಕ್ವಯರ್ ಪ್ಲಸ್ ಆಮೇಲೆ ಇಲ್ಲಿ ಪ್ರಾಜೆಕ್ಟ್ ಸಬ್ಮಿಟೆಡ್ 8 ಇದೆ. y3 ವ್ಯಾಲ್ಯೂ ಎಷ್ಟು 5 ಹೋಲ್ ಸ್ಕ್ವಯರ್. ಓಕೆ, ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಕ್ಯಾಲ್ಸಿಯಲ್ಲಿ. So root of 9.2 minus 6.1 whole square plus 85 minus 40 whole square plus then 8 minus 5 whole square. ಎಷ್ಟು ಬರುತ್ತೆ ನನಗೆ 45.2063 ಬರುತ್ತೆ. ಓಕೆ, ಇದೇನಿದು ಫಸ್ಟ್ ರೋಗೆ ಡಿಸ್ಟೆನ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, CGPA 887 ಅಲ್ವಾ. CGPA ಬಂದು 8, ಅಸೆಸ್ಮೆಂಟ್ ಬಂದು 80, ಪ್ರಾಜೆಕ್ಟ್ ಸಬ್ಮಿಟೆಡ್ ಬಂದು 7, ಆಮೇಲೆ ರಿಸಲ್ಟ್ ಬಂದ್ಬಿಟ್ಟು ಪಾಸ್. ಓಕೆನಾ? ಪಾಸ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು. x1 ವ್ಯಾಲ್ಯೂ 8, y1 ವ್ಯಾಲ್ಯೂ ಟೆಸ್ಟ್ ಇನ್ಸ್ಟೆನ್ಸ್ 6.1 ಹೋಲ್ ಸ್ಕ್ವಯರ್ ಪ್ಲಸ್ x2 80 ಮೈನಸ್ 40 ಹೋಲ್ ಸ್ಕ್ವಯರ್, ಇದು y2 ವ್ಯಾಲ್ಯೂ ಪ್ಲಸ್ ಆಮೇಲೆ x3 7, y3 5 ಹೋಲ್ ಸ್ಕ್ವಯರ್. ಸೊ ಯಾವ ರೀತಿ ಡಿಸ್ಟೆನ್ಸ್ ಬರುತ್ತೆ ನಮಗೆ, ರೂಟ್ ಆಫ್ 8 ಮೈನಸ್ 6.1 ಹೋಲ್ ಸ್ಕ್ವಯರ್ ಪ್ಲಸ್ 80 ಮೈನಸ್ 40 ಹೋಲ್ ಸ್ಕ್ವಯರ್ ಪ್ಲಸ್ 7 ಮೈನಸ್ 5 ಹೋಲ್ ಸ್ಕ್ವಯರ್. ಎಷ್ಟು ಬಂತು ನನಗೆ 40.0950 ಬಂತು. ಓಕೆ, ಸೊ ಇವಾಗ ಥರ್ಡ್ ಇನ್ಸ್ಟೆನ್ಸ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಥರ್ಡ್ ಇನ್ಸ್ಟೆನ್ಸಸ್ ವ್ಯಾಲ್ಯೂ ಏನೇನಿದೆ, ಸೊ 8.5 81 8 ಅಲ್ವಾ. ಸೊ ಏನೇನಿದೆ 8.5 81 ದೆನ್ 8. ಸೊ ರಿಸಲ್ಟ್ ಬಂದು
ಪಾಸ್. ಓಕೆ, ಸೊ ರೂಟ್ ಆಫ್, ಸೊ ಇಲ್ಲಿ 8.5 ಮೈನಸ್ 6.1 ಇದ್ಯಾವುದು, ಇದು x1 ವ್ಯಾಲ್ಯೂ, ಇದು y1 ವ್ಯಾಲ್ಯೂ, ಇದು ಟೆಸ್ಟ್ ಇನ್ಸ್ಟೆನ್ಸ್. ಓಕೆ, ಪ್ಲಸ್ 81 ಮೈನಸ್ 40 ಹೋಲ್ ಸ್ಕ್ವಯರ್ ಪ್ಲಸ್ 8 ಮೈನಸ್ 5 ಹೋಲ್ ಸ್ಕ್ವಯರ್. ಓಕೆ, ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? 8.5 minus 6.1 whole square plus 81 minus 40 whole square plus 8 minus 5 whole square. ಎಷ್ಟು ಬಂತು ನನಗೆ? 41.179 ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಇನ್ಸ್ಟೆನ್ಸ್ ಏನಿದೆ? ಸೊ CGPA ಬಂದ್ಬಿಟ್ಟು 6, ಆಮೇಲೆ ಅಸೆಸ್ಮೆಂಟ್ 45, ಪ್ರಾಜೆಕ್ಟ್ ಸಬ್ಮಿಟೆಡ್ 5, ದೆನ್ ರಿಸಲ್ಟ್ ಬಂದು ಫೇಲ್. ಓಕೆ, ಸೊ ಫೋರ್ತ್ ಇನ್ಸ್ಟೆನ್ಸ್ ಏನಿದೆ? 6, ಆಮೇಲೆ ಅಸೆಸ್ಮೆಂಟ್ 45, ಪ್ರಾಜೆಕ್ಟ್ ಸಬ್ಮಿಟೆಡ್ 5, ರಿಸಲ್ಟ್ ಬಂದು ಫೇಲ್. ಓಕೆನಾ? ಸೊ ಡಿಸ್ಟೆನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? 6 ಮೈನಸ್ 6.1 ಹೋಲ್ ಸ್ಕ್ವಯರ್, 45 ಮೈನಸ್ 40 ಹೋಲ್ ಸ್ಕ್ವಯರ್ ಪ್ಲಸ್ 5 ಮೈನಸ್ 5 ಹೋಲ್ ಸ್ಕ್ವಯರ್. ಓಕೆ, ಸೊ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ 6 ಮೈನಸ್ 6.1 ಹೋಲ್ ಸ್ಕ್ವಯರ್ ಪ್ಲಸ್ 45 ಮೈನಸ್ 40 ಹೋಲ್ ಸ್ಕ್ವಯರ್ ಪ್ಲಸ್ 5 ಮೈನಸ್ 5 ಹೋಲ್ ಸ್ಕ್ವಯರ್ ಎಷ್ಟು ಬಂತು ನನಗೆ? 5.00099 ಬರುತ್ತೆ. ಓಕೆ, ಸೊ ಇವಾಗ ನಾನು ಫಿಫ್ತ್ ಇನ್ಸ್ಟೆನ್ಸ್ಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಫಿಫ್ತ್ ಇನ್ಸ್ಟೆನ್ಸಸ್ ಏನಿದೆ? ಸೊ CGPA ಬಂದ್ಬಿಟ್ಟು 6.5, ಅಸೆಸ್ಮೆಂಟ್ 50, ಪ್ರಾಜೆಕ್ಟ್ ಸಬ್ಮಿಟೆಡ್ 4, ಆಮೇಲೆ ರಿಸಲ್ಟ್ ಬಂದ್ಬಿಟ್ಟು ನನಗೆ ಫೇಲ್ ಅಂತ ಇದೆ. ಓಕೆ, ಸೊ ಇವಾಗ ರೂಟ್ ಆಫ್, ಸೊ ಇಲ್ಲಿ 6.5 ಮೈನಸ್ 6.1 ಹೋಲ್ ಸ್ಕ್ವಯರ್ ಪ್ಲಸ್ 50 ಮೈನಸ್ 40 ಹೋಲ್ ಸ್ಕ್ವಯರ್ ಪ್ಲಸ್ 4 ಮೈನಸ್ 5 ಹೋಲ್ ಸ್ಕ್ವಯರ್. ಸೊ ಈ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಿದಾಗ ನಂಗೆ ಏನ್ ಬರುತ್ತೆ? ಸೊ 6.5 ಮೈನಸ್ 6.1 ಹೋಲ್ ಸ್ಕ್ವಯರ್ ಪ್ಲಸ್ 50 ಮೈನಸ್ 40 ಹೋಲ್ ಸ್ಕ್ವಯರ್ ಪ್ಲಸ್ 4 ಮೈನಸ್ 5 ಹೋಲ್ ಸ್ಕ್ವಯರ್. ಓಕೆ, ನನಗೆ ಎಷ್ಟು ಬರುತ್ತೆ ಆನ್ಸರು? ಸೊ ನನಗೆ 10.0578 ಬರುತ್ತೆ. ಓಕೆ, ಸೊ ಅದೇ ರೀತಿ ಇವಾಗ ಸಿಕ್ಸ್ತ್ ಇನ್ಸ್ಟೆನ್ಸ್ಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 8.2, 72, 7 ಮತ್ತೆ ಇದರದ ರಿಸಲ್ಟ್ ಬಂದು ಪಾಸ್. ಓಕೆ, ರೂಟ್ ಆಫ್ 8.2 ಮೈನಸ್ 6.1 ಹೋಲ್ ಸ್ಕ್ವಯರ್ ಪ್ಲಸ್ 72 ಮೈನಸ್ 40 ಹೋಲ್ ಸ್ಕ್ವಯರ್ ಪ್ಲಸ್ 7 ಮೈನಸ್ 5 ಹೋಲ್ ಸ್ಕ್ವಯರ್. ಓಕೆ, ಸೊ ನನಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಏನ್ ಬರುತ್ತೆ? ರೂಟ್ ಆಫ್ 8.2 ಮೈನಸ್ 6.1 ಹೋಲ್ ಸ್ಕ್ವಯರ್ ಪ್ಲಸ್ 72 ಮೈನಸ್ 40 ಹೋಲ್ ಸ್ಕ್ವಯರ್ ಪ್ಲಸ್ ದೆನ್ 7 ಮೈನಸ್ 5 ಹೋಲ್ ಸ್ಕ್ವಯರ್ ಎಷ್ಟು ಬಂತು ನನಗೆ? 32.1311. ಓಕೆ, ಸೊ ಇದು ಸಿಕ್ಸ್ತ್ ಇನ್ಸ್ಟೆನ್ಸ್ ಆಯ್ತು. ನೆಕ್ಸ್ಟ್ ಇವಾಗ ನಾನು ಸೆವೆಂತ್ ಇನ್ಸ್ಟೆನ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೆವೆಂತ್ ಇನ್ಸ್ಟೆನ್ಸ್ ನಮ್ಗೆ ಏನಿದೆ? 5.8, 38, ದೆನ್ 5 ಅಲ್ವಾ? ಸೊ ಏನಿದೆ? 5.8, 38, ದೆನ್ 5, ರಿಸಲ್ಟ್ ಅದದು ಫೇಲ್. ಓಕೆ, ಸೊ ಇವಾಗ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 55.8 ಟೆಸ್ಟ್ ಇನ್ಸ್ಟೆನ್ಸ್ ಏನಿತ್ತು? 6.1 ಹೋಲ್ ಸ್ಕ್ವಯರ್ ಪ್ಲಸ್ 38 ಮೈನಸ್, ಸೊ ಟೆಸ್ಟ್ ಇನ್ಸ್ಟೆನ್ಸ್ ಏನಿತ್ತು? ಟೆಸ್ಟ್ ಇನ್ಸ್ಟೆನ್ಸ್ 40 ಹೋಲ್ ಸ್ಕ್ವಯರ್ ಪ್ಲಸ್ ನೆಕ್ಸ್ಟ್ 5 ಮೈನಸ್ ಟೆಸ್ಟ್ ಇನ್ಸ್ಟೆನ್ಸ್ ಎಷ್ಟಿತ್ತು? 5 ಹೋಲ್ ಸ್ಕ್ವಯರ್ ಅಂಡ್ ಇಸ್ ಈಕ್ವಲ್ ಟು ನಮಗೆ ಏನ್ ಬರುತ್ತೆ? ಸೊ 5.8 ಮೈನಸ್ 6.1 ಹೋಲ್ ಸ್ಕ್ವಯರ್ ಪ್ಲಸ್ 38 ಮೈನಸ್ 40 ಹೋಲ್ ಸ್ಕ್ವಯರ್ ಪ್ಲಸ್ ದೆನ್ 5 ಮೈನಸ್ 5 ಹೋಲ್ ಸ್ಕ್ವಯರ್. ಓಕೆ, ಸೊ ಎಷ್ಟು ಬರುತ್ತೆ ನನಗೆ? 2.0223 ಬರುತ್ತೆ. ಓಕೆ, ನೆಕ್ಸ್ಟ್ ಸೊ ಇವಾಗ ಏಯ್ತ್ ಇನ್ಸ್ಟೆನ್ಸ್ ನೋಡ್ಬೇಕು. ಏಯ್ತ್ ಇನ್ಸ್ಟೆನ್ಸ್ 8.9, 91, ದೆನ್ 9, ರಿಸಲ್ಟ್ ಬಂದ್ಬಿಟ್ಟು ಪಾಸ್. ಯಾವ ರೀತಿ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ಇವಾಗ 8.9 ಮೈನಸ್ 6.1 ಹೋಲ್ ಸ್ಕ್ವಯರ್ ಪ್ಲಸ್ 91 ಮೈನಸ್ 40 ಹೋಲ್ ಸ್ಕ್ವಯರ್ ಪ್ಲಸ್ 9 ಮೈನಸ್ 5 ಹೋಲ್ ಸ್ಕ್ವಯರ್. ಇದಕ್ಕೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಏನ್ ಬರುತ್ತೆ? ಸೊ 88.9 ಮೈನಸ್ 6.1 ಹೋಲ್ ಸ್ಕ್ವಯರ್ ಪ್ಲಸ್ 91 ಮೈನಸ್ 40 ಹೋಲ್ ಸ್ಕ್ವಯರ್ ಪ್ಲಸ್ ದೆನ್ 9 ಮೈನಸ್ 5 ಹೋಲ್ ಸ್ಕ್ವಯರ್. ಸೊ ಎಷ್ಟು ಬರುತ್ತೆ ನನಗೆ? 51.2331. ಓಕೆ, ಸೊ ಇವಾಗ ನಾವು ಈ ರೀತಿ ಪ್ರತಿಯೊಂದು ಇನ್ಸ್ಟೆನ್ಸಸ್ಗೆ ನಾವು ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ಬೇಕು? ಇದನ್ನ ಸಾರ್ಟ್ ಮಾಡ್ಕೊಬೇಕು. ಓಕೆನಾ? ಏನ್ ಮಾಡ್ಬೇಕು? ಸಾರ್ಟ್ ಮಾಡ್ಕೋಬೇಕು. ಸಾರ್ಟ್ ದ ಡಿಸ್ಟೆನ್ಸ್. ಯಾವ ರೀತಿ ಸಾರ್ಟ್ ಮಾಡ್ಕೊಳ್ತೀರಾ? ಇನ್ ದ ಇನ್ಕ್ರೀಸಿಂಗ್ ಆರ್ಡರ್. ಇನ್ಕ್ರೀಸಿಂಗ್ ಆರ್ಡರ್ ಅಂತ ಅಂದ್ರೆ
ಚಿಕ್ಕದ್ರಿಂದ ದೊಡ್ಡದ್ರವರೆಗೂ ನೀವು ಏನ್ ಮಾಡ್ತೀರಾ, ಫಸ್ಟ್ ವೆರಿ ಸ್ಮಾಲ್ ಇನ್ಸ್ಟೆನ್ಸ್ ಬರುತ್ತೆ, ಅಂದ್ರೆ ವೆರಿ ಸ್ಮಾಲ್ ಡಿಸ್ಟೆನ್ಸ್ ಇರೋವಂಥದ್ದು. ಲಾಸ್ಟ್ ಅಲ್ಲಿ ಯಾವ್ದು ಜಾಸ್ತಿ ಓವರ್ ಆಲ್ ಆಗಿ ಹೈಯೆಸ್ಟ್ ಒನ್ ಲಾಸ್ಟ್ ಅಲ್ಲಿ ಬರುತ್ತೆ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನೀವು ಏನ್ ಮಾಡ್ಬೇಕು, ಸಾರ್ಟ್ ಮಾಡ್ಕೊಳ್ಬೇಕು. ಸೊ ಇದ್ರಲ್ಲಿ ಯಾವ್ಯಾವ ಅಂದ್ರೆ ಇನ್ಸ್ಟೆನ್ಸಸ್ ನೇಮ್ಸ್, ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅದರದ ಡಿಸ್ಟೆನ್ಸಸ್, ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ರಿಸಲ್ಟ್. ಓಕೆ, ಈ ತರ ನೀವು ಕಾಲಮ್ಸ್ ಹಾಕೊಳ್ಳಿ. ಕಾಲಮ್ಸ್ ಹಾಕೊಂಡಾದ್ಮೇಲೆ ಸೊ ಇವಾಗ ಯಾವ ಇನ್ಸ್ಟೆನ್ಸಸ್ ಲೋ ಅಂದ್ರೆ ಚಿಕ್ಕ ಡಿಸ್ಟೆನ್ಸ್ ಇರೋದು ಅದನ್ನ ನೋಡೋಣ. ಸೊ ಯಾವ ಇನ್ಸ್ಟೆನ್ಸಸ್ಗೆ ಚಿಕ್ಕ ಡಿಸ್ಟೆನ್ಸ್ ಇದೆ? ಸೊ ಚಿಕ್ಕ ಇನ್ಸ್ಟೆನ್ಸ್ ಬಂದ್ಬಿಟ್ಟು 7th ಒನ್ಗೆ ಚಿಕ್ಕ ಇನ್ಸ್ಟೆನ್ಸ್ ಇದೆ, ದಟ್ ಇಸ್ 2.0223 ಅಲ್ವಾ. ಸೊ ಆ ಇನ್ಸ್ಟೆನ್ಸ್ ಯಾವ ಇನ್ಸ್ಟೆನ್ಸ್? 7th ಇನ್ಸ್ಟೆನ್ಸ್, ಡಿಸ್ಟೆನ್ಸ್ 2.0223. ಅದರದ ರಿಸಲ್ಟ್ ಏನಾಗಿತ್ತು? ಫೇಲ್. ಅದರದ ರಿಸಲ್ಟ್ ಏನಾಗಿತ್ತು? ಫೇಲ್. ಸೊ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಸೊ ಸಾರ್ಟಿಂಗ್ ನೆಕ್ಸ್ಟ್ ಯಾವ್ದು ಬರುತ್ತೆ? 7 ಆದ್ಮೇಲೆ 5 ಅಲ್ವಾ. ಸೊ ನೆಕ್ಸ್ಟ್ ಏನ್ ಬರುತ್ತೆ? ಫಿಫ್ತ್ ಇನ್ಸ್ಟೆನ್ಸ್, ಡಿಸ್ಟೆನ್ಸ್ ಏನಾಗಿದೆ? 5.0009. ಸೊ ಇದ್ರದ್ದು ರಿಸಲ್ಟ್ ಏನಿತ್ತು? ರಿಸಲ್ಟ್ ಫೇಲ್ ಅಲ್ವಾ, ಫೇಲ್. ಆಕ್ಚುಲಿ ಇದು 5th ಅಂತಲ್ಲ, 4th ಇನ್ಸ್ಟೆನ್ಸ್. ಓಕೆನಾ, ಇದು ಬಂದ್ಬಿಟ್ಟು 4th ಇನ್ಸ್ಟೆನ್ಸ್. ನೆಕ್ಸ್ಟ್ 5 ಗಿಂತ ಸ್ವಲ್ಪ ಸ್ಲೈಟ್ ಆಗಿ ಜಾಸ್ತಿ ಇರೋದು ಯಾವುದು? ಸೊ 5th ಇನ್ಸ್ಟೆನ್ಸ್. ಸೊ ಏನಾಗಿದೆ? 5th ಇನ್ಸ್ಟೆನ್ಸ್ ಏನಾಗಿದೆ? ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಅದರದ ಡಿಸ್ಟೆನ್ಸ್ ಬಂದ್ಬಿಟ್ಟು 10.0578. ರಿಸಲ್ಟ್ ಬಂದ್ಬಿಟ್ಟು ಫೇಲ್ ಅಲ್ವಾ. ಸೊ ನೆಕ್ಸ್ಟ್ 10 ಗಿಂತ ಸ್ವಲ್ಪ ಜಾಸ್ತಿ ಯಾವ್ದಿದೆ? 10 ಕಿನ್ನ ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟು 32. ಇನ್ನೆಲ್ಲ 40 ಮೇಲಿದೆ. ಸೊ ಅದು ಬಂದ್ಬಿಟ್ಟು 6th ಇನ್ಸ್ಟೆನ್ಸ್. ಓಕೆನಾ, ಸೊ ಸಾರ್ಟ್ ಮಾಡ್ಕೊಳ್ಳಿ. 6th, ಸೊ ಎಷ್ಟು ಬಂದಿತ್ತು? ಅದು 32.1331. ಸೊ ಅದರದ್ದು ರಿಸಲ್ಟ್ ಏನಾಗಿತ್ತು? ರಿಸಲ್ಟ್ ಬಂದ್ಬಿಟ್ಟು ಪಾಸ್ ಅಲ್ವಾ. ಹೌದು, ರಿಸಲ್ಟ್ ಬಂದ್ಬಿಟ್ಟು ಪಾಸ್. ಸೊ ಇವಾಗ 32 ಗಿಂತ ಸ್ವಲ್ಪ ಜಾಸ್ತಿ ಯಾವ್ದಿರೋದು? ಸ್ವಲ್ಪ ಜಾಸ್ತಿ 40, ಸೆಕೆಂಡ್ ಇನ್ಸ್ಟೆನ್ಸ್ ಅಲ್ವಾ. ಸೊ ಸೆಕೆಂಡ್ ಇನ್ಸ್ಟೆನ್ಸ್ 40.0950. ಇದ್ರದ್ದು ರಿಸಲ್ಟ್ ಏನಾಗಿತ್ತು? ಪಾಸ್ ಆಗಿತ್ತು. ಸೊ ಬರೀರಿ ಅದನ್ನ, ಪಾಸ್ ಆಗಿತ್ತು. ಸೊ ನೆಕ್ಸ್ಟ್ ಅದೇ ತರ ನೀವು ಇನ್ನೆಲ್ಲ ಸಾರ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಗೊತ್ತಾ? ನೆಕ್ಸ್ಟ್ ಥರ್ಡ್ ಒನ್ ಬರುತ್ತೆ, ಅದೇನಾಗುತ್ತೆ 41.1796 ಬರುತ್ತೆ, ಅದು ಪಾಸ್. ಸೊ ಇವಾಗ 41 ಆದ್ಮೇಲೆ ಸೊ ಯಾವ್ದು ನೆಕ್ಸ್ಟ್ ಇದೆ ಅಂತ ಅಂದ್ರೆ ಇದಾಯ್ತಲ್ವಾ. ಸೊ 45 ಇದೆ ಮತ್ತೆ 51 ಇದೆ. ಸೊ ಫಸ್ಟ್ ಇನ್ಸ್ಟೆನ್ಸ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ 45 ಎಷ್ಟಿದೆ? 2063 ಅಲ್ವಾ. 2063 ಇದರದ ರಿಸಲ್ಟ್ ಬಂದ್ಬಿಟ್ಟು ಪಾಸ್. ಸೊ ನೆಕ್ಸ್ಟ್ ಒನ್ 8th ಇನ್ಸ್ಟೆನ್ಸ್. ಸೊ ಅದರದ ಡಿಸ್ಟೆನ್ಸ್ 51.2331. ಸೊ ರಿಸಲ್ಟ್ ಬಂದ್ಬಿಟ್ಟು ಪಾಸ್. ಓಕೆನಾ. ಸೊ ಇವಾಗ ನೀವು ಸಾರ್ಟ್ ಮಾಡ್ಕೊಂಡಾಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಸೊ ಕ್ವೆಶ್ಚನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಕ್ವೆಶ್ಚನ್ ಅಲ್ಲಿ k is equal to 3 ಅಂತ ಕೊಟ್ಟಿದ್ದಾರೆ. k is equal to 3 ಅಂತ ಅಂದ್ರೆ ನೀವು ಅದ್ರಲ್ಲಿ ಫಸ್ಟ್ 3 ಇನ್ಸ್ಟೆನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಅರ್ಥ. ಅಂದ್ರೆ ಫಸ್ಟ್ 3 ಇನ್ಸ್ಟೆನ್ಸ್ ಅಂದ್ರೆ ಯಾವ್ದ್ಯಾವ್ದು? ಸೊ 7, 4, 5. ಓಕೆನಾ. ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ 3 ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಇದನ್ನ ನಾವು ಆರ್ಡರ್ ಅಲ್ಲಿ ಬರಿಬೇಕು. ಕ್ವೆಶ್ಚನ್ ಅಲ್ಲಿ 4, 5, 7 ಆರ್ಡರ್ ಅಲ್ಲಿ ಇತ್ತಲ್ವಾ, ಅದೇ ತರ ಇದನ್ನ ನಾವು ಆರ್ಡರ್ ಅಲ್ಲಿ ಬರಿಬೇಕು. ಓಕೆ. ಸೊ ಇವಾಗ ಫಸ್ಟ್ ಗೆ 4th ಇನ್ಸ್ಟೆನ್ಸ್. ಸೊ ಏನಿದೆ? ಸೊ ಡಿಸ್ಟೆನ್ಸ್ 5.009 ಇದೆ. ಆಮೇಲೆ ರಿಸಲ್ಟ್ ಏನಾಗಿತ್ತು? ಫೇಲ್ ಆಗಿತ್ತು. ನೆಕ್ಸ್ಟ್ 5th ಇನ್ಸ್ಟೆನ್ಸ್ 10.0578. ರಿಸಲ್ಟ್ ಏನಾಗಿತ್ತು? ಫೇಲ್ ಆಗಿತ್ತು. ನೆಕ್ಸ್ಟ್ 7, 2.0223. ರಿಸಲ್ಟ್ ಏನಾಗಿತ್ತು? ಫೇಲ್ ಆಗಿತ್ತು ಅಲ್ವಾ. ಸೊ ದೀಸ್ ಆರ್ ದ 3 ಇನ್ಸ್ಟೆನ್ಸ್ ಯು ಹ್ಯಾವ್ ಸೆಲೆಕ್ಟೆಡ್. ಓಕೆ. ಸೊ ಫೈನಲಿ ನಾವು ಇದರಿಂದ ನಾವು ಒಂದು ಪ್ರಿಡಿಕ್ಷನ್ ಕೊಡ್ಬೋದು. ಏನು? ಸ್ಟೆಪ್ 3 ಇಂದ ನಾವೇನ್ ಪ್ರಿಡಿಕ್ಷನ್ ಕೊಡ್ಬೋದು ಅಂದ್ರೆ ಇದರಲ್ಲಿ ಎಷ್ಟು 2 ಕ್ಯಾಟಗರೀಸ್ ಇತ್ತಲ್ವಾ ರಿಸಲ್ಟ್ ಅಲ್ಲಿ. 2 ಕ್ಯಾಟಗರೀಸ್ ಇತ್ತು, ಒಂದು ಪಾಸ್ ಮತ್ತೆ ಫೇಲ್. ಸೊ ಈ ಒಂದು 3 ಇನ್ಸ್ಟೆನ್ಸ್ ಅಲ್ಲಿ ಯಾವ್ದಾದ್ರು ಪಾಸ್ ಅನ್ನೋದಿದ್ಯಾ? ಇಲ್ಲ. ಸೊ ಏನಾಗುತ್ತೆ? ಪಾಸ್ 0 ಅಂದ್ರೆ ಯಾವುದೇ ರೀತಿ ಪಾಸ್ ಕ್ಯಾಟಗರಿನೇ ಇಲ್ಲ ಈ ಒಂದು ಇನ್ಸ್ಟೆನ್ಸ್ ತಗೊಂಡಿರೋದ್ರಲ್ಲಿ. ಫೇಲ್ ಎಷ್ಟು ಜನ ಇದ್ದಾರೆ? 3 ಜನ ಇದ್ದಾರೆ. ಸೊ ಇದ್ರಲ್ಲಿ ಯಾರು ಅಂದ್ರೆ ಇವಾಗ 0 ಜಾಸ್ತಿನಾ 3 ಜಾಸ್ತಿನಾ? ಸೊ ಯಾರು ಹೈಯೆಸ್ಟ್ ಇರೋದು? 3 ಅಲ್ವಾ. 3 ಕ್ಯಾಟಗರಿ ಯಾವುದು? ಫೇಲ್ ಅಲ್ವಾ. 3 ಮೆಂಬರ್ಸ್ ಫೇಲ್ ಆಗಿದ್ದಾರೆ. 3 ಇನ್ಸ್ಟೆನ್ಸ್ ಅಲ್ಲಿ 3 ಮೆಂಬರ್ಸ್ ಫೇಲ್ ಆಗಿದ್ದಾರೆ. ಇದ್ರಿಂದ ನಾವು ಟೆಸ್ಟ್ ಇನ್ಸ್ಟೆನ್ಸ್ ಕೊಟ್ಟಿದಾರಲ್ವಾ, ಯಾವುದು ಟೆಸ್ಟ್ ಇನ್ಸ್ಟೆನ್ಸ್? ಸೊ 6.1, 40 ಮತ್ತೆ 5. ಸೊ ಇದು ಯಾವ ಕ್ಯಾಟಗರಿಗೆ ಸೇರತ್ತೆ? ಫೇಲ್ ಕ್ಯಾಟಗರಿಗೆ ಸೇರತ್ತೆ
ಅರ್ಥ ಆಯ್ತಲ್ವಾ? ಸೊ ಯಾವ ರೀತಿ ಸಾಲ್ವ್ ಮಾಡಿದೆ ಅಂತ. ಸೊ ಈ ರೀತಿ ನಾವು ಸಾಲ್ವ್ ಮಾಡ್ಬೇಕು. ಫಸ್ಟ್ ಗೆ ಏನ್ ಮಾಡ್ಬೇಕು, ಯುಕ್ಲಿಡಿಯನ್ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಬೇಕು. ನೆಕ್ಸ್ಟ್ ಅದನ್ನ ಸಾರ್ಟ್ ಮಾಡ್ಕೊಬೇಕು. ಕೆ ವ್ಯಾಲ್ಯೂ ಮುಖಾಂತರ ಅದನ್ನ ಅಷ್ಟು ಮಾತ್ರ ತಗೊಳ್ಬೇಕು. ಆಮೇಲೆ ಅದ್ರಲ್ಲಿ ಯಾವ್ದು ಮೆಜಾರಿಟಿ ಇದೆ ಅದೇ ನಮ್ಮ ರಿಸಲ್ಟ್ ಆಗುತ್ತೆ ಟೆಸ್ಟ್ ಇನ್ಸ್ಟೆನ್ಸ್. ಓಕೆನಾ? ಈ ರೀತಿ ನಾವು ಸಾಲ್ವ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು.